ಯುದ್ಧದ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಯ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿ ಎಲ್ಲರ ಗಮನ ಸೆಳೆದ ಮಾಕ್ ಡ್ರಿಲ್. ಮೇ 12ರ ಸೋಮವಾರ ಬೆಳಗ್ಗೆ 10 ಗಂಟೆ ಸಂದರ್ಭ. ಯುದ್ಧದ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆ ಹಾಗೂ ತುರ್ತು ಪರಿಸ್ಥಿತಿ ನಿರ್ವಹಣೆಯ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿಂದು ನಡೆದ ಮಾಕ್ ಡ್ರಿಲ್ ಎಲ್ಲರ ಗಮನ ಸೆಳೆಯಿತು. ಬಾಗಲಕೋಟೆ ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ ದಳ, ಎನ್ಸಿಸಿ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮಾಕ್ ಡ್ರಿಲ್ ಯಶಸ್ವಿಯಾಗಿ ಜರುಗಿತು. ಎಸ್ಪಿ ಅಮರನಾಥ್ ರೆಡ್ಡಿ ಹಾಗೂ ಡಿಸಿ ಜಾನಕಿ ಕೆಎಂ ಅವರ ನೇತೃತ್ವದಲ್ಲಿ ಮಾಕ್ ಡ್ರಿಲ್ ಮೂಲಕ ತುರ್ತು ಪರಿಸ್ಥಿತಿಯಲ್ಲಿ ನಾಗರಿಕರ ರಕ್ಷಣೆ ಕುರಿತು ಜಾಗೃತಿ ಸಂದೇಶವನ್ನು ಮೂಡಿಸಲಾಯಿತು. ಈ ವೇಳೆ ಎಸ್ಪಿ ಅಮರನಾಥ್ ರೆಡ್ಡಿ ಮಾಕ್ ಡ್ರಿಲ್ ಉದ್ದೇಶ ಹಾಗೂ ಕರ್ತವ್ಯಗಳ ಕುರಿತು ಮಾತನಾಡಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದರು. ಇನ್ನು ಉಗ್ರರು ಬಾಗಲಕೋಟೆ ಜಿಲ್ಲಾಡಳಿತ ಭವನವನ್ನು ನಗರದ ಕುಮಾರೇಶ್ವರ ಆಸ್ಪತ್ರೆಯ ಹಿಂಭಾಗದಿಂದ ಬಂದು ಜಿಲ್ಲಾಡಳಿತ ಭವನವನ್ನು ಮುತ್ತಿಗೆ ಹಾಕಿ ವಶಕ್ಕೆ ಪಡೆದ ನಂತರ ಸಂಭವಿಸಬಹುದಾದಂತಹ ಮತ್ತು ನಿರ್ವಹಿಸಬಹುದಾದಂತಹ ಕ್ರಮಗಳ ಕುರಿತು ಅಣಕು ಪ್ರದರ್ಶನದ ಮೂಲಕ ಎಲ್ಲರಿಗೂ ಜಾಗೃತಿ ಸಂದೇಶವನ್ನು ಮೂಡಿಸಲಾಯಿತು. ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಂತೆ ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಆರೋಗ್ಯ ಇಲಾಖೆ ಹೀಗೆ ವಿವಿಧ ಇಲಾಖೆಗಳು ಅನುಸರಿಸಬೇಕಾದ ಕ್ರಮಗಳ ಕುರಿತು ಅವರು ಮಾಹಿತಿಯನ್ನು ನೀಡಿದರು. ಅದೇ ವಿಚಾರವಾಗಿ ಮಾಕ್ ಡ್ರಿಲ್ ಕೂಡ ಜರುಗಿತು. ನಗರದ ವಿವಿಧ ಪ್ರದೇಶಗಳಲ್ಲಿ ಸೈರನ್ ಮೊಳಗಿದವು. पब्लिक ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ 3 ಜನ ಆರ್ಮ್ಡ್ ವಿತ್ ಡೆಡ್ಲಿ ವೆಪನ್ದವರು ಜಿಲ್ಲಾಧಿಕಾರಿ ಕಚೇರಿನ ಕುಮಾರೇಶ್ವರ ಹಾಸ್ಪಿಟಲ್ ಗೇಟಿಂದ ಎಂಟ್ರಿ ಆಗ್ತಾರೆ. ಒಳಗಡೆ ಎಂಟ್ರಿ ಆಗಿ ಜಿಲ್ಲಾಡಳಿತ ಕಚೇರಿನ ವಶಕ್ಕೆ ಪಡಿತಾರೆ. ಇಮಿಡಿಯೇಟ್ಲಿ ಆಗಿ ಕಂಟ್ರೋಲ್ ರೂಮಿಂದ SP ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಬರುತ್ತೆ. ಮತ್ತು ಕಮಾಂಡ್ ಸೆಂಟ್ರಿಗೆ ಬಂದು ಎಲ್ಲರೂ ಕೂಡ ಹಾಜರಾಗ್ತೇವೆ. ಇದರಲ್ಲಿ ಎಲ್ಲ NCC ಇರ್ಬೋದು, ಫೈರ್ ಸರ್ವಿಸಸ್ ಇರ್ಬೋದು, ಪೊಲೀಸ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಎಲ್ಲ ಇಲಾಖೆ ಇರ್ತಕ್ಕಂಥ ಲೋಕಲ್ ಜಿಲ್ಲಾಡಳಿತ ಮತ್ತು ನಗರಸಭೆಯವರು ಎಲ್ಲರೂ ಕೂಡ ನಾವು ಇದರಲ್ಲಿ ಭಾಗಿಯಾಗ್ತೀವಿ. ಬಂದಿರತಕ್ಕಂಥ ಎಲ್ಲ ಡಿಸ್ವಾಟ್ ಟೀಮು ಮತ್ತು NCC, ಫೈರ್ ಸರ್ವಿಸಸ್ನವರು ಒಳಗಡೆ ಇಂಟರ್ವೆನ್ಷನ್ನು ಮಾಡ್ತಾರೆ. ಯಾರು ಇಂಜೂರ್ಡ್ ಇರ್ತಾರೆ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಯಾರು ಒಳಗಡೆ 3 ಜನ ಆರ್ಮ್ಡ್ ಒಳಗಡೆ ಹೋಗಿದ್ದರು ಅವ್ರನ್ನ ಇಬ್ಬರನ್ನ ಗನ್ ಡೌನ್ ಮಾಡಲಾಗಿದೆ ಮತ್ತು ಒಬ್ಬರನ್ನ ನಾವು ಲೈವ್ ಜೀವಂತವಾಗಿ ಸೆಕ್ಯೂರ್ ಮಾಡಿ ಮುಂದಿನ ವಿಚಾರಣೆನ ಮಾಡ್ತಕ್ಕಂಥದ್ದಿತ್ತು. ಇವತ್ತು ಮಾಡಿರ್ತಕ್ಕಂಥದ್ರಲ್ಲಿ ನನಗೆ ಶಾರ್ಟ್ ಫಾಲ್ಸು ಅಂದರೆ ನಮಗಿದು ಫಸ್ಟ್ ಟೈಮ್ ಮಾಡಿದ್ದೀವಿ ನಾವು ಜಿಲ್ಲಾಡಳಿತ ವತಿಯಿಂದ. ಏನೇನು ನಾವು ತಪ್ಪುಗಳನ್ನು ಸರಿಪಡಿಸ್ಬೇಕೆಂಬುದ್ರ ಬಗ್ಗೆ ನಮ್ದು ಇವತ್ತು ಡೀಬ್ರೀಫಿಂಗು ಮಾಡ್ತಕ್ಕಂಥದ್ದು. ಸೊ ಮುಂದಿನ ದಿನದಲ್ಲಿ ನಾವು ಇದರಲ್ಲಿ ಸಾರ್ವಜನಿಕರನ್ನ ಸ್ವಲ್ಪ ಹೆಚ್ಚಾಗಿ ಭಾಗವಹಿಸ್ತಕ್ಕಂಥದ್ದು ಮಾಡೋಣ. ಇನ್ನೂ 2 ದಿವಸದಲ್ಲಿ ನಾವು ಬದಾಮಿಯಲ್ಲಿ ಅಥವಾ ಆಲ್ಮಟ್ಟಿಯಲ್ಲಿ ಮಾಡ್ತಕ್ಕಂಥದ್ದಾದರೆ ಬದಾಮಿಯಲ್ಲಿ ಏನು ಮಾಡ್ತೀವಿ ಅಲ್ಲಿ ಕೂಡ ಸಾರ್ವಜನಿಕರನ್ನ ಇದರಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಮತ್ತು ಸಾರ್ವಜನಿಕರಿಗೆ ಈ ಥರ ಘಟನೆ ಆದಾಗ ಅವ್ರದ್ದು ಏನು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಮತ್ತು ಅವರು ಪೊಲೀಸ್ಗಾಗಲಿ, ಜಿಲ್ಲಾಡಳಿತಕ್ಕಾಗಲಿ, ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮದು ಕಾರ್ಯಾಚರಣೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಅವರಿಗೆ ಏನು ತಾವು ಸಹಕಾರ ಮಾಡ್ತಕ್ಕಂಥದ್ದು. ಹೆಲ್ತ್ ಡಿಪಾರ್ಟ್ಮೆಂಟ್